ಕಡೆಗೂ ನನ್ನ ರಾಮ ನನ್ನನ್ನು ತೊರೆದು ಹೊರಟೇ ಹೋದನು. ಕೈಕಾ, ಏಕೆ ಸುಮ್ಮನೆ ನಿಂತಿರುವೆ? ಕೈಕಾದೇವಿ, ಹಾಕು, ಬೇಗ ಹಾಕು, ಆನಂದದ ಬೇಗ ಹಾಕು. ನೋಡಲ್ಲಿ, ಶಿವನು ಶಿಶುವಾಗಿ ಆಟ ಮಾಡುತ್ತೀವನು ಆರ್ಯಾವರ್ತದ ಘನತೆಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ ಮಹಾಗರತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು. ಆರ್ಯಾವರ್ತದ ಘನತೆಯ ಕರಕಮಲದಲ್ಲಿ ಇಂತೆಸೆವ ಈ ಪೃಥ್ವಿಯ ಮೇಲೆ ನೀನಿಂದು ಚಿಮ್ಮುತ್ತಿರುವೆ ಕತ್ತಲೆಯ ಮಸಿ. ವೃಥಾ ನಿನ್ನನ್ನು ಆಕ್ಷೇಪಿಸಿಕೊಳ್ಳಲು ಇದು ನನ್ನ ಪ್ರಾರಬ್ಧದ ಕರ್ಮ. ನಾನು ಮಾಡಿದ ಅಪರಾಧವಾದರೂ ಹೌದು ಹೌದು ಹೌದು, ಈಗ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಶ್ರವಣ ಮಹರ್ಷಿಗಳು ಅದು ನನಗೆ ಶಾಪವನ್ನಿಟ್ಟಿದ್ದರು. ಅದು ಎಂದು ಲಭಿಸಿರುವುದು. ಪುತ್ರ ಶೋಕ ಪ್ರಾಣ ಬಿಡು. ಅದು 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 ನನ್ನ ನಾಮ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಅದು 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 ರಾಮ ಲಕ್ಷ್ಮಣ. ಅದು 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 ಭರತ ಶತ್ರುಘ್ನ. ಪಾಪಿಯಾದ ನನ್ನನ್ನು ಮನ್ನಿಸು ರಾಮ. ರಾಮ ಸ್ವಾಮಿ, ಸಾಕು ಸಾಕು, ಈ ನಿಮ್ಮ ನಾಟಕವನ್ನು ಇಲ್ಲಿಗೆ ಸಾಕು ಮಾಡಿ. ಹೇಳಿ ಸ್ವಾಮಿ, ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡೋಣ, ಸುಖದಿಂದ ಬಾಳೋಣ. ಪ್ರಾಣೇಶ್ವರ, ನನ್ನ ಮೇಲೆ ಕೋಪವೇ? ಹೇಳಿ ಸ್ವಾಮಿ. ಪ್ರಾಣೇಶ್ವರ, ಸ್ವಾಮಿ ಸ್ವಾಮಿ